ನಾನಿನ್ನೂ ತೋರಿಸಿಲ್ಲ, ನೀನು ಹತ್ರ ಬಂದೆ. ನನ್ನನ್ನು ತೋರಿಸ್. ಪರಿಶ್ರಮ ಜೀವಿ. ಇನ್ನೊಬ್ಬರ ಬಗ್ಗೆ ವಿಡಿಯೋ ಮಾಡುವಾಗ ಮಾತಾಡಬಾರದು ಅಲ್ಲವಾ ಗಾಯ್ಸ್? I'm getting ready. ಈಗ ಬ್ಲೌಸ್ ಹಾಕೊಂಡಿದ್ದೀನಿ. ಈಗ ಸೀರೆ ಅಷ್ಟು ನಡೀತಾ ಉಂಟು. ಹಸಿತಾ ಇದೆ. ಈಗ ಗೋಬಿ ನೋಡೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಸ್ಪೆಷಲ್ ವ್ಲಾಗ್ ಅಂದರೆ ಎ ಡೇ ಇನ್ ಮೈ ಲೈಫ್. ಇವತ್ತು ಸ್ವಲ್ಪ ಬ್ಯುಸಿ ಇರುತ್ತೆ, ಸೊ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬನ್ನಿ, ಇವತ್ತು ಈಗ ನಮ್ಮ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಇವತ್ತು ಪೂರ್ತಿ ಅಂತ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ನೋಡಿ, ಫುಲ್ ಬ್ಯಾಕ್ ಪ್ಯಾಕ್ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲಗೇಜ್. ಸೊ ಬನ್ನಿ, ಲೆಟ್ಸ್ ಗೋ. ಫಸ್ಟ್ ಏನೇನು ಮಾಡ್ತೀನಿ ಎಲ್ಲ ನಿಮ್ಗೆ ಇವತ್ತು ತೋರಿಸ್ತೀನಿ. ನಾನಿನ್ನೂ ತೋರಿಸಿಲ್ಲ, ನೀನು ಹತ್ರ ಬಂದೆ. ನನ್ನನ್ನು ತೋರಿಸ್ತಾ ಇರೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ಫೈನಲಿ ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಇವತ್ತು ಒಂದು ಶೂಟ್ ಇದೆ. ನಾನು ಹೆಂಗೆ ರೆಡಿ ಆಗ್ತೀನಿ, ಏನೇನು ಮಾಡ್ತೀನಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ನನ್ನ ರೆಡಿ ಮಾಡ್ತಿರೋದು ಇವರೇ ನೋಡಿ. ಸೊ ಈಗ ಇನ್ನೂ ಮನೇಲಿ ಕೂತಿದ್ದೀನಿ. ಆಲ್ರೆಡಿ ಟೈಮ್ ಬಂದು 9 ಗಂಟೆ ಆಗ್ತಾ ಬಂದಿದೆ. ಈಗ ಇಲ್ಲಿಂದ ಹೋಗಿ ನೆಕ್ಸ್ಟ್ ಏನೆಲ್ಲ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೀವು ನೋಡಿ ಎಂಡರ್ಗೂ. ಓಕೆ, ವೇಟ್ ಮಾಡ್ತಾ ಇರಿ. ಲೆಟ್ಸ್ ಗೋ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ತೋರುದಿಲ್ಲ ಎಂತ ಕಾಣ್ತಿದ್ದೆ ನೀನು. ನಾನು ನಿನ್ನೇ ತೋರಿಸ್ತಾ ಇದ್ದೆ ಎಷ್ಟು ಭಕ್ತಿಯಿಂದ ದೇವ್ರನ್ನ ಬೇಡ್ಕೊತಾ ಇದ್ದೆ ಅಂತ. ಇಲ್ಲಿಂದ ಈಗ ಇವ್ರ ಪಾರ್ಲರ್ಗೆ ಹೋಗಿ ಪಾರ್ಲರಲ್ಲಿ ಸೀರೆದು ಐರನಿಂಗು ಏನೇನು ಮಾಡ್ಕೋಬೇಕಲ್ಲ ಮಾಡಿಕೊಂಡು ಈಗ ಅಲ್ಲಿಂದ ನಮ್ಮ ಮೇಕಪ್ ಸ್ಟುಡಿಯೋಗೆ ಹೊರಡಬೇಕು. ಸೊ ಈಗ ಬನ್ನಿ, ಫಸ್ಟ್ ಪಾರ್ಲರ್ಗೆ ಹೋಗಿ ರೆಡಿ ಆಗೋ ನಾನೇನು ಏನೇನು ಟಚಪ್ ಗಿಚಪ್ ಬೇಕೆಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಸ್ಟುಡಿಯೋಗೆ ಹೋಗ್ಬೇಕು. ಪ್ರೋ ಡ್ರೈವರ್. ಏನು ಮಾಡಿ, ಏನಾದರೂ ಮಾಡೋಕ್ಕಾಗತ್ತೆ ನನಗೆ? ನಿಮಗೆ ಎಷ್ಟು ನಾಟಕ ಮಾಡ್ತೀಯ ನೀನು? ಎಷ್ಟು ನಾಟಕ ಮಾಡ್ತೀಯ ನೀನು ಗೌರಾಣಿ? ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು? ವ್ಲಾಗ್ ಅದು, ವಿಡಿಯೋ ಅಲ್ಲ ಅದು. ಇಟ್ಸ್ ಅ ವ್ಲಾಗ್. ಇಟ್ಸ್ ಅ ವ್ಲಾಗ್. ಇದು ಮಾಡುವಾಗ ಮಾಡು, ಮೇಕಪ್ ಎಲ್ಲ ಆದಮೇಲೆ ಆಮೇಲೆ ಮಾಡಿ ಹಾಕೋ. ನಂದು ನ್ಯಾಚುರಲ್ ಬ್ಲಾಗ್, ಡೈಲಿ ಏನೇನು ನಡೆಯುತ್ತೆ ಎಲ್ಲ ತೋರಿಸು. ಸೊ ಈಗ ಪಾರ್ಲರ್ ಹತ್ರ ಬಂದಿದ್ದೀವಿ. ಅಣ್ಣ ನಿಧಾನಕ್ಕೆ ಬರೋಣ, ನಮ್ಮ ಅಕ್ಕ ಎಲ್ಬೋಡೋಣ. ನೋಡಿ ಗಾಯ್ಸ್, ಇದೆ ಪಾರ್ಲರ್. ನಿಮ್ಮ ಪಾರ್ಲರ್ನ ಹೆಸರೇನು? ಗ್ಲಾಮರ್ಸ್. ಯಪ್ಪ ಕೈ ಫೋನೇ ನಿಲ್ತಾರೆ. ಬನ್ನಿ, ಪಾರ್ಲರ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಪಾರ್ಲರ್ ಟೂರ್ ಕೊಡೋಣ. ಕ್ಲೋಸ್ ಮಾಡಿ ಡೋರ್. ಈಗ ಎಂಟ್ರೆನ್ಸಿಂದ ಹೆಂಗಿದೆ ಪಾರ್ಲರ್ ತೋರಿಸೋ. ಲೈಟ್ ಆನ್ ಮಾಡಿ ಸ್ವಲ್ಪ. ನಮ್ಮ ಪಾರ್ಲರ್ನ ತೋರಿಸು ನಾವು. ನೋಡಿ ಗಾಯ್ಸ್, ಈಗ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕೂತ್ಕೊಳಕ್ಕೆ ಚೇರ್ ಇದೆ. ಎಲ್ಲ ಹಂಗಂಗೆ ಬಿಟ್ಟೋಗಿದ್ದಾರೆ. ಇಲ್ಲಿ ಕುರ್ಚಿ ಇದೆ,
ಪಾರ್ಲರ್ ಬಂದವ್ರಿಗೆ. ಈ ಕಡೆ ಕ್ಯಾಶ್ ಕೌಂಟರ್ ಇದೆ, ಇಲ್ಲಿ ಮಿರರ್ ಇದೆ. ಹಿಂಗೆ ಒಳಗೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಹೇಳಲ್ಲ ನೋಡಿ, ಹಿಂಗೆ ಕಾಣಿಸ್ತಾ. ಈಗ ಬನ್ನಿ ನಾವು ರೆಡಿ ಆಗೋಣ. ಏನೇನು ಟಚಪ್ ಗಿಚಪ್ ಬೇಕೆಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ಬೇಕು. ಈಗ ಬೇಗ ಮತ್ತೆ ಸ್ಟುಡಿಯೋಗೆ ಹೋಗ್ಬೇಕಲ್ಲ ಇಲ್ಲಿಂದ. ಸೊ ಬನ್ನಿ ಇಲ್ಲಿಂದ ಫಸ್ಟು ಈಗ ನಾನು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ಹೋಗೋಣ ಇಲ್ಲಿಂದ. ಈಗ ನೋಡಿ ನನ್ನ ಕೂದಲು ಹೆಂಗಿದೆ, ಇವಾಗ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಹೋಗ್ತೀನಿ ಅಂತ ಈಗ ಹೆಂಗಿರೋ ಕೂದಲು ಹೆಂಗಾಗುತ್ತೆ ಅಂತ ನೋಡಿ. ಮುಂದೆ ಸೆಟ್ ಆಗುತ್ತೆ, ಫುಲ್ ಸೆಟ್. ಸ್ಮೆಲ್ ಚೆನ್ನಾಗಿಲ್ಲ ಇದರದ್ದು, ಈರುಳ್ಳಿ ಸ್ಮೆಲ್ ಥರ ಇದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಪರಿಶ್ರಮ ಜೀವಿ. ಡುಮ್ಮಿಯಾಗ್ಬಿಟ್ಟಿದ್ದೀನಿ ನಾನಂತೂ, ಚಬ್ಬಿ ಕಾಣಿಸ್ತೀನಿ. ವಾವ್, ನನ್ನ ಕೂದಲು ಎಷ್ಟು ಸುಂದರವಾಗಿದೆ. ಹೆಂಗ್ ಕಾಣಿಸ್ತದೆ? ವಾ 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 ನೋಡಿ, ನಾನು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸುಂದರಿ ಇದೇ ಥರ ಆಗುತ್ತೆ ನೋಡಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ರೆ. ಕಮೆಂಟ್ ಮಾಡಿ ಹೇಳಿ, ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳ ಬೇಡವಾ ಅಂತ. ಈ ಥರ ಆಗುತ್ತೆ ನನ್ನ ಕೂದಲು ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ರೆ. ವೆರಿ ನೈಸ್. ಉದ್ದಾಗ್ಬಿಟ್ಟಿದೆ ಕೂದಲು ಕಟ್ ಮಾಡಿಸಿದ್ಮೇಲೆ. ಇಲ್ಲಿ ನೋಡಿ ಗಾಯ್ಸ್, ಇಷ್ಟು ಉದ್ದ ಹೋಗಿದ್ದೆ. ನೋಡಿ ಗಾಯ್ಸ್, ಇವತ್ತು ನಾನು ಯಾವ ಸೀರೆ ನಾನು ಇವತ್ತು ಯಾವ ಸೀರೆ ಹಾಕ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಲಾ? ನೋಡಿ ಹಸಿರಲ್ಲ, ನೀಲಿ ಯಾವುದೋ ಒಂದು ಸೀರೆ. ಇವರು ಈಗ ಸೀರೆಗೆ ಸೀರೆನ ಪಿನ್ ಹಾಕಿ ರೆಡಿ ಮಾಡ್ತಾರೆ. ಸೀರೆ ರೆಡಿ ಆದಮೇಲೆ ಅದನ್ನು ನೀಟಾಗಿ ಮಡಚಿ ಎಲ್ಲ ಮಾಡಿ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಸ್ಟುಡಿಯೋಗೆ. ನೋಡಿ ನನ್ನ ಕೂದಲು ಚೆನ್ನಾಗಿ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೋದು ಅನ್ಸುತ್ತೆ. ಕೂದಲು ಈ ಥರ ನೋಡಿದ್ರೆ ನೈಸ್ ಅಲ್ಲ? ಸೊ ಈಗ ಇನ್ನೊಂದು ಸ್ವಲ್ಪ ಫೇಸ್ ಐಬ್ರೋ ಮುಗಿಸ್ಕೋಬೇಕು. ಮತ್ತಿದೆಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಡ್ಬೇಕು. ಈಗ ಟೈಮ್ ಬಂದು ಆಲ್ರೆಡಿ 10 o'clock ಆಗಿದೆ. 11 o'clock ಅಷ್ಟು ಒಳಗಡೆ ಇಲ್ಲಿಂದ ಹೊರಡಬೇಕು. ಈಗ ಹೊರಟು ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ ನಿಮಗೆ ಸ್ಟುಡಿಯೋದಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಮ್ಮ ಅಕ್ಕ ಹೆಂಗೆ ಮೇಕಪ್ ಮಾಡ್ತಾಳೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಈಗ ಫಸ್ಟು ಎಲ್ಲ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಮುಗಿಸ್ಕೊಂಡು ಹೊರಡೋಣ. ಸೀರೆಗೆ ಪ್ಲೀಟಿಂಗ್ ನಡೀತಾ ಉಂಟು. ನಮಗೂ ಕೆಲಸ ಉಂಟು ಹಿಡ್ಕೊಳೋದು. ಏನೋ ಮಾಡ್ತಾರೆ ಗೈಸ್, ನಮ್ಮ ಅಕ್ಕ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನಿಮಗೂ ಯಾರಿಗಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಸೀರೆ ಪ್ಲೀಟಿಂಗ್ ಮಾಡಿ ಕೊಡಲಾಗುತ್ತದೆ. ಮೇಕಪ್, ಹೇರ್ ಸ್ಟೈಲ್, ಪಾರ್ಲರ್ ಸರ್ವಿಸ್ ಎಲ್ಲ ದೊರೆಯುತ್ತದೆ. ಫ್ರೀ ಆಫ್ ಕಾಸ್ಟ್ ಅಲ್ಲ, ಪೇ ಮಾಡಬೇಕು. ಡಿಸ್ಕೌಂಟ್ ನನ್ನ ಹೆಸರಲ್ಲಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ನಾನು ವ್ಲಾಗ್ ನೋಡ್ಕೊಂಡು ಬಂದೆ ಅಂತ ಹೇಳಿ ಫುಲ್ ಡಿಸ್ಕೌಂಟ್. ಈ ಸೀರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಗೈಸ್. ನೋಡಿ ಶೈನ್ ಆಗ್ತಾ ಇದೆ. ಪಲ್ಲು ರೆಡಿ ಇದೆ. ಈಗ ಇದು ಆಗ್ತಾ ಇದೆ. ವಾವ್ ಗೈಸ್, ನೋಡಿ ದಿಸ್ ಇಸ್ ಕಾಲ್ಡ್ ಏನಂತಾರೆ, ಬಾಕ್ಸ್ ಫೋಲ್ಡಿಂಗ್. ಇದನ್ನ ನಾನು ಇಲ್ಲಿ ಒದ್ದಾಡ್ತಾ ಇದ್ರು ಮಾಡಕ್ಕೆ.
ನನ್ನ ತಂಗಿ ವಿಡಿಯೋ ಮಾಡ್ತಾಳೆ. ಒದ್ದಾಡಬಾರ್ದು, ನೀನು ಇಷ್ಟಪಟ್ಟು ಮಾಡಬೇಕು. ಅಯ್ಯವ್ವ. ಸೊ ಫೈನಲಿ ಬಾಕ್ಸ್ ಫೋಲ್ಡಿಂಗ್ ಇಸ್ ಡನ್. ಈಗ ಹೊರಡುವ ಸಮಯ. ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡು ಹೊರಡೋದೀಗ. ಇನ್ನೊಬ್ಬರ ಬಗ್ಗೆ ವಿಡಿಯೋ ಮಾಡುವಾಗ ಮಾತಾಡಬಾರದು ಅಲ್ಲವಾ ಗಾಯ್ಸ್? ತಡಿಕೊಲ್ಲ ನಗು ಬರ್ತೈತೆ ಅದಕ್ಕೆ. ಇಂಥದ್ದು ಈ ಕಡೆ ಒಂದು ನೋಡಿ ಗೈಸ್, ನಾನು ಮಾಡಿದ್ದು ಚಂದ ಉಂಟಾ? ಇನ್ನು ಮಾಡಿಲ್ಲ. ಏನು ಮಾಡಿದ್ದು ಚಂದ ಉಂಟಾ ಅಂದ್ರೆ ಹೀಗೆ ಮಾಡಿ ಹೀಗೆ ಮಾಡಿದ್ರೆ ಹೀಗೆ ಬಿದ್ದೋಗ್ತದೆ. ಇಲ್ಲ ಗೈಸ್, ಇವಳು ತರಲೆ ತಿನ್ನಿ ತಂಗಿ ಅಂತ. ನನ್ನ ಮೈಕ್ ಕಳ್ದೋಗ್ತೀನಿ ಅಂದ್ರೆ ಮೈಕ್ ಹಾಕೋ ಬರ್ತಿದ್ದೆ. ಹೊಸ ಮೈಕ್ ಗೊತ್ತಾ? ಗೊತ್ತಿಲ್ಲ. ಪ್ರಯೋಗ ನಡೀತದೆ ನನ್ನ ಮೇಲೆ ಗೈಸ್. ಪ್ರಯೋಗ ಇಲ್ಲ ಗೈಸ್, ಪ್ರಯೋಗ ಅನ್ನೋದು ಇಲ್ಲಿ ಒಂದು ಗೊಂಬೆ ಇದೆ, ಅದರ ಮೇಲೆ ನಡೆದು ಹೋಗಿ ಆಗಿದೆ. ಇವಾಗ ಈಗ ಲೈವ್ ಮನುಷ್ಯರ ಮೇಲೆ ಪ್ರಯೋಗ ನನ್ನ ಮೇಲೆ ಅಲ್ವಾ? ಅಲ್ಲ, ಹಿಂದೆ ಒಂದು 2-3 ಜನರ ಮೇಲೆ ಆಗಿದೆ. ಈಗ ಇವರ ಅದು ಜಸ್ಟ್ ಡೆಮೋ. ಇದು ಮಾಡ್ತಾ ಇದ್ದೀನಿ. 2-3 ಜನ ಅಲ್ಲ, ಅದತ್ರ ಹಂಗೆ ಕೌಂಟಿಂಗ್ ಮಾಡಕ್ ಹೋಗಿ ತುಂಬಾ ಜನರ ಮೇಲೆ ಆಗಿದೆ ಗೈಸ್. ಮಂಡೆ ವಿಧಿ ಮಾಡ್ತಾರೆ ಗಾಯ್ಸ್ ಇವರು. ಇಲ್ಲ, ಒಂದು 6 ಗಂಟೆ ಬನ್ನಿ, ಪಕ್ಕ ಇರ್ತೀನಿ. ಓಕೆನಾ? ಗೈಸ್, ನನ್ನ ತಂಗಿಗೆ ಕೂದಲು ಚಂದ ಮಾಡಬೇಕು ಅಂತ ಕಸ್ಟಮರ್ಸ್ನ ವಾಪಸ್ ಕಳಿಸ್ತಾ ಇದ್ದೀನಿ. ನೋಡಿ ಗೈಸ್, ಕೈ ಸುಟ್ಟು ಹೋಗ್ತಾ ಇದೆ ಗೈಸ್. ನಾಳೆ ಇರ್ತೀನಿ. ಈ ಟೈಮಲ್ಲಿ ಇರಲ್ಲ, ನಾಳೆ ಈ ಟೈಮಲ್ಲಿ ಡೌಟು. 10-10:30 ಬನ್ನಿ. ಹಲೋ, ಅಲ್ಲ ಇದೆಯಾ? 1 ನಿಮಿಷ. ಈಗ ನಾವು ಫೈನಲಿ ಇಲ್ಲಿಂದ ಏನೇನು ಟಚಪ್ ಇತ್ತು, ಏನೇನು ಮಾಡ್ಕೋಬೇಕಿತ್ತು ಫೇಸ್ಗೆ ಆಗಲಿ ಹೇರ್ಸ್ಗಾಗಲಿ, ಸೀರೆ ಡ್ರಾಪಿಂಗು ಎಲ್ಲ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಸ್ಟುಡಿಯೋಗೆ ಹೊರಡ್ತಾ ಇದ್ದೀವಿ ವಿತ್ ಮೈ ಮೇಕಪ್ ಆರ್ಟಿಸ್ಟ್. ನಾವು ಸ್ಟುಡಿಯೋಗೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನೋಡಿ, ಇವಾಗ ಆಲ್ರೆಡಿ ಹಾಫ್ ಆಗಿದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ, ಇನ್ನು ಮೇಕಪ್ ಆದ್ಮೇಲೆ ಹೆಂಗೆ ಕಾಣಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ಈಗ ಇನ್ನೂ ಜಸ್ಟ್ 10% ಅಷ್ಟೇ ಆಗಿರೋದು, ಇನ್ನೂ 90% ಬಾಕಿ ಇದೆ. 90% ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಈಗ ನೀವು ನೋಡೋಣ. ಫಸ್ಟ್ ಬನ್ನಿ, ಇಲ್ಲಿಂದ ಹೋಗ್ತಾ ಇದ್ದೀನಿ, ಇಲ್ಲಿಂದ ಹೋಗೋಣ. ನಾವು ಫ್ಲವರ್ ತೊಗೊಳಕ್ಕೆ ಬಂದಿದ್ದೀವಿ. ನಾನು ಹೆಂಗೆ ಕಾಣಿಸ್ತೀನಿ ರೀಚ್ ಆಗಿದ್ದೀವಿ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನನ್ನ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಇವಾಗ ಏನೇನಾಗುತ್ತೆ ತೋರಿಸ್ತೀನಿ. ಐ ಡೋಂಟ್ ನೋ ಹೆಂಗೆ ಕಾಣಿಸ್ತೀನಿ ಅಂತ. ಬನ್ನಿ, ಲೆಟ್ಸ್ ಗೆಟ್ ರೆಡಿ. ಹೋಗೋಣ ಬನ್ನಿ. ಇಲ್ಲಿಗೆ ಹೋಗಿ ಆಮೇಲೆ ಮೇಕಪ್ ಸ್ಟಾರ್ಟ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಕೀಪ್ ವೇಟಿಂಗ್. ಹಲೋ, ಐ ಆಮ್ ಗೆಟಿಂಗ್ ರೆಡಿ. ಈಗ ಸ್ಯಾರಿಗೆ ಬ್ಲೌಸ್ ಹಾಕೊಂಡಿದ್ದೀನಿ. ಈಗ ಸೀರೆ ಉಡಿಸ್ತಾ ಇದ್ದಾರೆ ನಮ್ಮ ಅಕ್ಕ ಅವರು. ಹೆಂಗೆ ಸೀರೆ ಉಡಿಸ್ತಾರೆ, ಏನು ಮಾಡ್ತಾರಂತ ಇವಾಗ ಇವ್ರು ನೋಡೋಣ. ಫುಲ್ ಆದಮೇಲೆ ನಿಮಗೆ ಸಿಗ್ತೀನಿ. ಫುಲ್ ರೆಡಿ ಆದಮೇಲೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೈಟಿಂಗ್. ಈಗ ಸ್ಯಾರಿ ಡ್ರಾಪಿಂಗ್ ನಡೀತಾ ಇದೆ. ಇದನ್ನು ಕೆಲವೇ ಹೊತ್ತಿನಲ್ಲಿ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಮೇಕಪ್ ಸ್ಟಾರ್ಟ್ ಆದಮೇಲೆ ಮೇಕಪ್ ಸ್ಟಾರ್ಟ್ ಆದಮೇಲೆ ತೋರಿಸ್ತೀನಿ.
ಆಮೇಲೆ ಮೇಕಪ್ ಮುಗಿದ್ಮೇಲೆ ಹೆಂಗಾಗುತ್ತೆ ಅಂತಲೂ ತೋರಿಸ್ತೀನಿ ಆಯಿತಾ. ಆಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ಬೇಕು ಮೇಕಪ್ ಹೆಂಗೆ ಬಂದಿದೆ ಅಂತ. ಓಕೆ, ಸೊ ಈಗ ಸ್ಯಾರಿ ಫುಲ್ ಮುಗಿಲಿ. ಈ ಥರ ಇದೆ ನೋಡಿ ಒಂದು ಸ್ಯಾರಿ ಮುಗಿದ್ಮೇಲೆ ನಿಮಗೆ ಸಿಗ್ತೀನಿ. ಎಲ್ಲ ಕರೆಕ್ಟ್ ಹೌದಾ? ಇವ್ರನ್ನ ಹಿಡೀರಿ ಇದರಲ್ಲಿ. ಹಿಡ್ದಾಯ್ತು ಆಲ್ರೆಡಿ ಅವ್ರನ್ನ. ಇವರೇ ಈ ಸ್ಟುಡಿಯೋದ ಓನರ್ ಅಲ್ಲ? ಸ್ವಲ್ಪ ಸ್ಟುಡಿಯೋ ಓನರ್ ಯಾರು ಅಂತ ತೋರಿಸ್ತಾರೆ ಇವರಿಬ್ರು. ನಾನು ವ್ಲಾಗಲ್ಲಿ ಬರ್ತಿರೋದು ಇವ್ರು. ಕಣ್ಣಲ್ಲಿ ಮಾಡ್ಬೇಕಂದ್ರೆ ಆಗಿಲ್ಲ, ಕಣ್ಣಲ್ಲಿ ಮಾಡಿದ್ರೆ ಡ್ರೈ ಆಗ್ತದೆ. ಅಕ್ಕ ಇರ್ಬೇಕಾ? ಕೂತ್ಕೊಂಡು ಆರಾಮ್ಸೆ ಕೂತ್ಕೊಂತೇನೋ ಆಗಿಲ್ಲ ಅಂದರೆ ಕಷ್ಟ ಆಗ್ತದೆ. ಇನ್ನೂ ಕಷ್ಟ. ಐಸ್ ಕ್ಯೂಬ್ಸ್ ಫ್ರೈ ಮಾಡಿದ್ರೆ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕ ಇಲ್ಲ ಇಲ್ಲಿ ಇಡ್ಬೋದು. ಇದಕ್ಕೆ ಅದು ನಾನು ಸಮೇತ ಪಿಂಕು ಚೆನ್ನಾಗಿದೆ. ನೋಡಿ ಡಸ್ಟ್ ಔಟ್ ಮಾಡಿ ಒಂದ್ಸಲ. ಡೈರೆಕ್ಟ್ ಸ್ಪ್ರೇ ಎಷ್ಟು ನಡೀತಾ ಉಂಟು. ಮಾಡ್ಕೊಂಡು ಹೋಗ್ತೀನಿ ಇಷ್ಟು. ಹಾಂ, ದಪ್ಪ ದಪ್ಪ ತೊಗೊಳ್ಳಿ, ಸಣ್ಣ ಸಣ್ಣ ತೊಗೊಬಿಡಿ. ಫಾಸ್ಟ್ ಮಾಡಿ. ಇಲ್ಲಿ ಇದು ಮಾಡಿ ಚೆನ್ನಾಗಿರುತ್ತೆ. ಕಮ್ಮಿ ಎಷ್ಟು ಉದ್ದ ಕುಳಿತು ಸೊ
ಸೊ ಗೈಸ್ ಫೈನಲಿ ನನ್ನ ಲುಕ್ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಚೆನ್ನಾಗಿದ್ದು ಚೆನ್ನಾಗಿಲ್ಲ, ನಮ್ಮ ಅಕ್ಕ ಹೆಂಗೆ ರೆಡಿ ಮಾಡಿದಾರೆ ಅಂತ ನೋಡಿ. ಹೇರ್ ಸ್ಟೈಲ್ ತೋರಿಸ್ತೀನಿ. ಹಾಂ ಹೇರ್ ಸ್ಟೈಲ್ ತೋರಿಸ್ಕೊಂಡು ನಿಂದೆಷ್ಟು ಫೋನ್ ಇಲ್ಲ ಅದು ಟಚ್ ಮಾಡಿಲ್ಲ ಅಕ್ಕ. ಈಗ ನಾನು ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ, ಅದು ಪೂರ್ತಿ ಹಿಂಗೆ ಇಟ್ಕೊತೀನಿ. ನನ್ನ ರೆಡಿ ಮಾಡೋದು ಇವರೇ ನೋಡಿ ಹೆಂಗೆ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ. ಈಗ ಮಾಡಲಿಂಗ್ ಶೂಟ್ ಈಗ 3 ಜನ ಮಾಡಲ್ ಇದ್ದಾರೆ. ಬನ್ನಿ 3 ಜನ ಮಾಡಲ್ದು ಶೂಟ್ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಮಾಡಲ್ ನಂಬರ್ 1, ಮಾಡಲ್ ನಂಬರ್ 2. ಈಗ ಆಲ್ರೆಡಿ ಟೈಮ್ ಬಂದು 4 ಗಂಟೆ ಆಗಿದೆ. ಈಗ ಇಲ್ಲಿಂದ ಶೂಟ್ ಮುಗಿಸ್ಕೊಂಡು ಎಲ್ಲ ಬಿಚ್ಚಾಕಿ ಹೊರಡಬೇಕು. ಆಲ್ರೆಡಿ 4 ಗಂಟೆ ಆಯ್ತು, ತಲೆ ಗಿರ್ರ ಅಂತ ಇದೆ. ಇಷ್ಟು ಕಷ್ಟ ಇರುತ್ತೆ ಮೇಕಪ್ ಅಂತ ನಾನು ದೇವರಾಣೆ ಅಂದ್ಕೊಂಡಿದ್ದಿಲ್ಲ ನನ್ನ ಲೈಫಲ್ಲಿ. ಸೊ ಸುಸ್ತಾಗ್ಬಿಡಿದೆ ಒಂದಿನಕ್ಕೆ. ಹ್ಯಾಟ್ಸ್ ಆಫ್ ಯಾರೆಲ್ಲ ಮೇಕಪ್ ಮಾಡ್ಕೊತೀರ ಡೈಲಿ. ತುಂಬ ಕಷ್ಟ ಇದೆ, ಕುತ್ಕೊಂಡಿರ್ಬೇಕಲ್ಲ. ಈಗ ಫೈನಲಿ ಶೂಟ್ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಫೈನಲಿ ಶೂಟ್ ಮುಗೀತು. ಈಗ ಒಂದೆರಡು ಫೋಟೋ ತೊಗೊಂಡು ಇಲ್ಲೇ ರೋಡಲ್ಲಿ ಹೊರಡೋದು. ಆಲ್ರೆಡಿ ಟೈಮ್ 4 o'clock ಮೇಲೆ ಆಗಿದೆ. ಈಗ ಫೈನಲಿ ಇವತ್ತಿನ ಶೂಟ್ ಮುಗ್ದಿದೆ. ಫೈನಲಿ ನಾನು ಹೆಂಗೆ ರೆಡಿ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿತಾ. ನನ್ನ ರೆಡಿ ಮಾಡಿದವ್ರು ಇವರೇ ನೋಡಿ. ಸೊ ಈಗ ನಾನು ಲುಕ್ ಫುಲ್ ನೋಡಿದ್ರಿ ಅಲ್ಲ, ಚೋಡ ಸೀರೆ ಹಾಕ್ಕೊಂಡು ಈ ಥರ ರೆಡಿ ಆಗಿದ್ದೆ. ಇಲ್ಲಿ ತೋರ್ತುಂಟ ಇಲ್ಲ. ಓಕೆ, ಈಗ ಇದನ್ನೆಲ್ಲ ಬಿಡಿಸ್ಬಿಟ್ಟು ಇಲ್ಲಿಂದ ಓಡೋಗೋ ಸಮಯ. ಹೊಟ್ಟೆ ಹಸಿತಾ ಇದೆ. ಆಲ್ರೆಡಿ ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಕಮ್ ಲೆಟ್ಸ್ ಗೋ. ಇಲ್ಲಿಂದ ಈಗ ಎಲ್ಲನ ರಿಮೂವ್ ಮಾಡಿಬಿಟ್ಟು ಎಲ್ಲ ಡ್ರೆಸ್ ಚೇಂಜ್ ಆಯಿತು. ಕೈ ಅದೇಂತದ್ರೊಳಗೆ ಈಗ ಡ್ರೆಸ್ ಚೇಂಜ್ ಆಗಿದೆ. ಬಟ್ ಮೇಕಪ್ ತೆಗ್ದಿಲ್ಲ. ಮೇಕಪ್ ಸ್ವಲ್ಪ ತಿಂಗೆ ಇರಲಿ. ಈಗ ತಿನ್ನಕ್ಕೆ ಹೋಗ್ಬೇಕು ಫಸ್ಟು. ಹೊಟ್ಟೆ ತುಂಬ ಹಸಿತಾ ಇದೆ. ತಿನ್ನಕ್ಕೆ ಹೋಗಿ ಮೇಕಪ್ ನೋಡಿ ಎಷ್ಟೊತ್ತಾಯಿತು ಮೇಕಪ್ ಮಾಡಿ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಆ ಮೇಕಪ್ ಫಿನಿಶಿಂಗ್ ಆಗಲಿಲ್ಲ. ಸೊ ಈಗ ಹೊರಡ್ತಾ ಇದ್ದೀನಿ ನಾನು ಇಲ್ಲಿಂದ. ಬರೀ ಲೆಟ್ಸ್ ಗೋ. ಆಲ್ರೆಡಿ ಟೈಮ್ 5 o'clock ಆಗಿದೆ. ಇಲ್ಲಿಂದ ಹೊರಟು ಏನಾದ್ರು ತಿನ್ಕೊಂಡು ಹೊರಡೋಣ. ಸೊ ಗೈಸ್, ಈಗ ಫೈನಲಿ ಇಲ್ಲಿಂದ ನಾವು ಹೊರಟಿದ್ದೀವಿ. ಈಗ ಹೊಟ್ಟೆಗೆ ಅವ್ರು ಹಾಕೊಂಡು ಇಲ್ಲಿಂದ ಹೋಗ್ಬೇಕು. ಬನ್ನಿ ಹೋಗೋಣ. ಈಗ ಇವತ್ತಿನ ಮೇಕಪ್ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಚಂದ ಆದರೆ ಇವ್ರಿಗೆ ಹೇಳಿ, ಚಂದ ಆಗಿಲ್ಲ ಅಂದರೆ ಇವರಿಗೆ ಹೇಳಿ ಆಯ್ತಾ. ಸೊ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನನ್ನ ಮೇಕಪ್ಪು, ಸ್ಯಾರಿ ಡ್ರಾಪಿಂಗು, ಹೇರ್ ಸ್ಟೈಲು ಎಲ್ಲ ಸೇರಿಸಿ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಅಂತ ಒಂದು ಕಮೆಂಟ್ ಹಾಕಿ ಆಯ್ತಾ. ಔಟ್ ಆಫ್ 10 ಓಕೆ ಅಕ್ಕ. ಔಟ್ ಆಫ್ 10 ನಿಂಗೆ ಎಷ್ಟು ಕಮೆಂಟ್ಸ್ ಬರುತ್ತೆ ನೋಡೋಣ. ಈ ವಿಡಿಯೋ ನೋಡಿದವ್ರು ಎಲ್ಲರೂ 1 ಕಮೆಂಟ್ ಅಷ್ಟೇ, ಜಸ್ಟ್ 1 ಕಮೆಂಟ್. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಅಂತ. ಓಕೆ, ಸೊ ಬನ್ನಿ ಈಗ ಹೋಗೋಣ. ಇಲ್ಲಿಂದ ಹೋಟೆಲ್ ಬಂದಿದ್ದೀವಿ. ಇಲ್ಲಿ ಹಿಡ್ಕೊಂಡು ಅಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಗೋಬಿ ಬಂದಿದ್ದೆ. ತಗೊಳೋದು ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಸೊ ಗಾಯ್ಸ್, ಈಗ ನಾವು ಗೋಬಿ ತಿನ್ನುವ ಸಮಯ. ಹೊಟ್ಟೆ ಹಸಿತಾ ಇದೆ. ಈಗ ಗೋಬಿ ನೂಡಲ್ಸ್ ಎಲ್ಲ ಜಂಕ್ ಫುಡ್ ತಿಂದ್ಬಿಟ್ಟು
ಮನೆಗೆ ಹೋಗಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡೋ ಸಮಯ. ನಮ್ಮ ಫ್ರೈಡ್ ರೈಸ್ ಬರ್ತಾ ಉಂಟು, ಅಲ್ಲ ನೂಡಲ್ಸ್ ಬರ್ತಾ ಉಂಟು. ಥ್ಯಾಂಕ್ ಯು. ಐಸ್ ಕ್ರೀಮ್ ನೋಡಿ ನೋಡಿ ಹೆಂಗೆ ತಿಂತದೆ, ತಿನ್ನುವಾಗೆ ವಿಡಿಯೋ ತೆಗ್ದೆ ನಾನು. ಸುಂದ್ರಿ ಪೋಸು ಸ್ಲೋ ಮೋಷನಲ್ಲಿ ತಿಂತಾಳೆ. ನನ್ನ ಫೇವ್ರೆಟ್ ಗೈಸ್ ಜಾಮೂನಲ್ಲಿ ಸಕ್ಕರೆ ಪಾಕ. ಗೈಸ್ ಈಗ ಫೈನಲಿ ವ್ಲಾಗ್ನ ಎಂಡ್ ಮಾಡುವ ಸಮಯ. ಸಾಕಾಯ್ತು ಇವತ್ತು, ಫುಲ್ ಸುತ್ತಾಡಿ ಈಗ ಇಲ್ಲಿಂದ ಹೊರಟು ನನ್ನ ಲಗೇಜೆಲ್ಲ ಎತ್ಕೊಂಡು ಮನೆಗೆ ಹೊರಡುವ ಸಮಯ. ಬನ್ನಿ ಹೋಗೋಣ. ಎಲ್ಲ ಹೊತ್ತಿದೆ, ಅದಕ್ಕೆ ವ್ಲಾಗ್ ಎಂಡ್ ಮಾಡಬೇಕು. ಮಾಡ್ಬೇಕು ತಡಿ, ನೋಡ್ತೀನಿ ನೋಡಿ ಗೈಸ್ ನನ್ನ ಪರಿಸ್ಥಿತಿ ನಾನು ಹೆಂಗೆ ಮಾಡಿದ್ದಾಳೆ ನಮ್ಮ ಪುಟ್ಟಿ ಅಂತ. ಹಿಂಗೆ ವಿಡಿಯೋ ತೆಗಿ, ಕ್ಯಾಮ್ರಾ ಮೇಲೆ ಕೈ ಇಡ್ತಾನೆ, ಅದು ಯಾವ ಥರ ವಿಡಿಯೋ ತೆಗಿತೀನಿ. ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ಹೆಂಗಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.